ಇಡೀ ಪ್ರಪಂಚದಲ್ಲಿ ಮತ್ತೆ ಕೋವಿಡ್ ಪ್ರಕರಣಗಳು ಮರುಕಳಿಸಿದೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ಅದ್ರ ಸಲುವಾಗಿ ನಾವು ನಮ್ಮ ಆಸ್ಪತ್ರೆ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಎಚ್ಚರಿಸಿ ಸೆನ್ಸಿಟೈಸ್ ಮಾಡಿದ್ದೀವಿ. ಮತ್ತೆ ಆಕ್ಸಿಜನ್ ಸ್ಟಾಕ್ ಎಲ್ಲ ಚೆಕ್ ಮಾಡ್ಕೊತಾ ಇದೀವಿ. ಬೆಡ್ಸ್ ಕಾಯ್ದಿರಿಸಿದೀವಿ. ಯಾಕಂದ್ರೆ ನಮ್ಮ ಆಸ್ಪತ್ರೆ ಸಮೀಪದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದ್ರಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಎಷ್ಟು ಬೆಡ್? ಐಸೋಲೇಷನ್ 10 ಇದೆ. ನಮ್ಮಲ್ಲಿ ICU ಬೆಡ್ಸ್ 10 ಇದೆ. ಅದನ್ನ ಕಾಯ್ದಿರಿಸಿದ್ದೀವಿ. ಜನಗಳಾಗಿರ್ಬೋದು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಸರ್ ಈಗ ರೂಪಾಂತರದಲ್ಲಿ ವಿಚಾರವಾಗಿ? ಇದು ನಮ್ಮ ಸಾಮಾನ್ಯವಾಗಿ ಗೊತ್ತಿರೋದೇ. ಮೊದಲು ಹೇಗೆ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ವಿ, ಆದ್ಮೇಲೆ ಪರ್ಸನಲ್ ಪ್ರೊಟೆಕ್ಷನ್ ಮಾಸ್ಕ್ ಅನ್ನು ಯೂಸ್ ಮಾಡೋದು, ಮತ್ತೆ ಸ್ಯಾನಿಟೈಸರ್ ನ ಯೂಸ್ ಮಾಡೋದು ಎಲ್ರಿಗೂ ಗೊತ್ತೇ ಇರೋದು. ನಾವು ಫೇಸ್ ಮಾಡಿದ್ವಿ. ಈಗ ಅದೇ ತರ ನಾವು ಮತ್ತೆ ಮಾಡ್ತೀವಿ. ಇನ್ನು ನಮಗೆ ಯಾವ್ದು ಆದೇಶ ಬಂದಿಲ್ಲ. ಈಗ ಆದೇಶ ಬಂದಿದ ತಕ್ಷಣ ಶುರು ಮಾಡ್ತೀವಿ. ಸರ್ ಎಷ್ಟು ಪ್ರಮಾಣದಲ್ಲಿ ಅಟ್ ಎ ಟೈಮ್ ಎಷ್ಟು ಪ್ರಮಾಣದಲ್ಲಿ ರೋಗಿಗಳು ಬಂದ್ರೆ ಇಲ್ಲಿ ಸೌಲಭ್ಯ ಒದಗಿಸೋ ಇದಿದೆ ಸರ್? ನಮಗೆ 100 ಬೆಡ್ ಇದೆ ನಮ್ದು ಆಕ್ಸಿಜನ್ ಲೈನ್ ವಿತ್